ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ಅರಿಶಿಣದ ಕೊಂಬು ಅಂತ. ಇದು ಮಾಮೂಲಿ ನಾಟಿ ಅರಿಶಿಣ. ಓಕೆ, ಇಂದು ಕೆಲವರು ಹೇಳುತ್ತಾರೆ ಕಸ್ತೂರಿ ಅರಿಶಿಣ ಮತ್ತು ಕಪ್ಪು ಅರಿಶಿಣ ಅಂತ. ಈ ಅರಿಶಿಣವನ್ನು ಪ್ರತಿಯೊಂದು ಅಡಿಗೆ ಸಾಂಬಾರುಗಳಲ್ಲಿ ಇದನ್ನು ಉಪಯೋಗಿಸುತ್ತಾರೆ. ಇದು ಬಹಳಷ್ಟು ಔಷಧಿಯುಕ್ತ ಗಿಡವಾಗಿದೆ. ಇದು ನೀವು ಸುಮಾರು 2 ಇಂಚು ಉದ್ದದ ಒಂದು ತುಂಡನ್ನು ಪಾಟಲ್ಲಿ ಹಾಕಿದರೆ ಈ ರೀತಿ ಅರಿಶಿಣದ ಕೊಂಬು ಬೆಳೆಯುತ್ತದೆ. ಇದು ಜನವರಿಯಲ್ಲಿ ಗಿಡವು ಹಣ್ಣಾಗಿ ಬೀಳುತ್ತದೆ. ಅಂತಹ ಸಮಯದಲ್ಲಿ ಈ ಗಿಡದಿಂದ ಅರಿಶಿಣವನ್ನು ನೀವು ತೆಗೆದು ತೊಳೆದು ಅಂತಹ ಅರಿಶಿಣವನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಬೇಯಿಸಿದರೆ ಇದು ಅರಿಶಿಣವನ್ನು ನೀವು ಹೊರತೆಗೆದು ಬಿಸಿಲಿನಲ್ಲಿ ಸುಮಾರು 8 ರಿಂದ 10 ದಿನಗಳವರೆಗೆ ಒಣಗಿಸಬೇಕು. ಅಂತಹ ಸಮಯದಲ್ಲಿ ಈ ಅರಿಶಿಣದ ಗೆಡ್ಡೆಯು ಒಂದು ಒಣಗಿದ ಕಡ್ಡಿಯಂತೆ ಆಗುತ್ತದೆ. ಅಂತಹ ಅರಿಶಿಣದ ಕೊಂಬನ್ನು ನೀವು ಒಳಕಲ್ಲಿನಲ್ಲಿ ಹಾಕಿ ಕುಟ್ಟಿ ಸ್ವತಃ ಅರಿಶಿಣದ ಪುಡಿಯನ್ನು ಮಾಡಿಕೊಳ್ಳಬಹುದು. ಆದರೆ ಈ ಅರಿಶಿಣದ ತುಂಬ ಜಾಸ್ತಿ ಇದ್ದರೆ ಅಂತಹ ಸಮಯದಲ್ಲಿ ಮಿಲ್ಲುಗಳಲ್ಲೂ ಸಹ ಹಾಕಿ ಸ್ವಂತ ಅರಿಶಿಣದ ಪುಡಿಯನ್ನು ನೀವು ತಯಾರಿಸಿಕೊಳ್ಳಬಹುದು. ಈ ಅರಿಶಿಣವು ಸಾಕಷ್ಟು ಔಷಧಿಯುಕ್ತ ಗುಣಗಳನ್ನು ಹೊಂದಿದ್ದು, ಈ ಅರಿಶಿಣವು ಬಂಗಾರಕ್ಕೆ ಸಮಾನವಾಗಿ ಮದುವೆಗಳಲ್ಲಿ, ಶಾಸ್ತ್ರಗಳಲ್ಲಿ, ದೇವರ ಪೂಜೆಗಳಲ್ಲಿ ಈ ಅರಿಶಿಣವನ್ನು ಉಪಯೋಗಿಸುತ್ತಾರೆ. ಓಕೆ, ಈ ಅರಿಶಿಣವು ತುಂಬ ಔಷಧಿಯುಕ್ತ ಗಿಡವಾಗಿದೆ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.